ಓಂ ಶ್ರೀ ಗುರುಭ್ಯೋ ನಮಃ. ಇವತ್ತೊಂದು ತಂತ್ರದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಕಾಡಹಂದಿಯ ಕ್ವಾರಿ ಬಗ್ಗೆ, ಇದರ ಪ್ರಯೋಜನಗಳು ಏನು, ಇದನ್ನು ಯಾವ ರೀತಿ ಸಿದ್ಧಿ ಮಾಡಬೇಕು, ಯಾವ ರೀತಿ ಧಾರಣೆ ಮಾಡಬೇಕು, ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತಾ ಇದ್ದೇನೆ. ಗಮನವಿಟ್ಟು ಈ ಮಾಹಿತಿಯನ್ನು ಕೇಳಿ. ಒಂದು ಯಾವುದಾದ್ರೂ ಶುಭ ದಿನದಲ್ಲಿ ಕಾಡಹಂದಿಯ ಕ್ವಾರಿಯನ್ನು ತೆಗೆದುಕೊಂಡು ಬಂದು ನಿಮ್ಮ ಹತ್ರ ಇಟ್ಟುಕೊಂಡು ಶುಭ ದಿನ, ದೀಪಾವಳಿ ಆಗಲಿ, ಆಮೇಲೆ ಕಾಮನನ ದಹನ ಆಗಲಿ, ಆಮೇಲೆ ನವರಾತ್ರಿ ಆಗಲಿ, ಈ ಶುಭ ದಿನದಲ್ಲಿ ಈ ಕ್ವಾರೆ ಹಲ್ಲನ್ನು ಶುಚಿಭೂತವಾಗಿ ಒಂದು ಶುಭ್ರವಾದ ನೀರಿನಿಂದ ತೊಳೆದು, ಆಮೇಲೆ ಪಂಚಗವ್ಯದಿಂದ ಇದನ್ನು ಅಭಿಷೇಕ ಮಾಡಿ ತಮ್ಮ ಹತ್ರ ಇಟ್ಟುಕೊಳ್ಳಬೇಕು. ಇಟ್ಟುಕೊಂಡ ನಂತರ ಸಿದ್ಧ ದಿನ, ಅಮೃತ ಸಿದ್ಧಯೋಗಿ, ಈ ಥರ ಪುಷ್ಯ ನಕ್ಷತ್ರ, ಈ ಥರ ಒಂದಿಷ್ಟು ಸಿದ್ಧ ದಿನದಲ್ಲಿ ಇದನ್ನು ಸಿದ್ಧಿಪಡಿಸಬೇಕು. ಅವತ್ತು ಪಂಚಗವ್ಯದಿಂದ ಅಭಿಷೇಕ ಮಾಡಿ ನಿಮ್ಮ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ಅದರಲ್ಲಿ ಸ್ವೀಟನ್ನು ನೈವೇದ್ಯ ಮಾಡಿ, ಅದನ್ನು ಆ ಹಂದಿಯ ಕ್ವಾರಿಯನ್ನು ನಿಮ್ಮ ಮುಂದಗಡೆ ಇಟ್ಟುಕೊಂಡು ಒಂದು ಮಂತ್ರವಿದೆ. ಈ ಮಂತ್ರದಿಂದ 1008 ಸಾರಿ ಅಭಿಮಂತ್ರಿಸಬೇಕು. ಓಂ ರೀಂ ಶ್ರೀಂ ಕ್ಲೀಂ ವರದಂತಾಯ ಭೈರವಾಯ ನಮಃ. ಓಂ ರೀಂ ಶ್ರೀಂ ಕ್ಲೀಂ ವರಹದಂತಾಯ ಭೈರವಾಯ ನಮಃ. ಓಂ ರೀಂ ಶ್ರೀಂ ಕ್ಲೀಂ ವರಹದಂತಾಯ ಭೈರವಾಯ ನಮಃ. ಈ ಮಂತ್ರದಿಂದ 1008 ಬಾರಿ ಆ ಮುಂದೆ ಏನು ಇಟ್ಟಿರ್ತಿರಲ್ಲ ಹಂದಿಯ ಕ್ವಾರಿಯ ಮೇಲೆ ಅಭಿಮಂತ್ರಿಸಬೇಕು. ಅಭಿಮಂತ್ರಿಸಿದರೆ ಅದು ಸಿದ್ಧಿಯಾಗುತ್ತದೆ. ಸಿದ್ಧಿ ಆದ ನಂತರ ಅದನ್ನು ಯಾರಾದರೂ ಅಗಶಾಡರು ಇರ್ತಾರಲ್ಲ ಅವರಲ್ಲಿ ಕೊಟ್ಟು ಅದಕ್ಕೆ ಬೆಳ್ಳಿಯ ಒಂದು ಕವಚ ಮಾಡಿಸಿ ಅದನ್ನು ಧಾರಣೆ ಮಾಡಬೇಕು. ಧಾರಣೆ ಮಾಡಿದರೆ ಮಾಟ ಮಂತ್ರ ಭೂತ ಪ್ರೇತ ಪಿಶಾಚಿಗಳಿಂದ ನಿಮಗೆ ಸುರಕ್ಷಾ ಕವಚ ಆಗುತ್ತದೆ. ಹಾಗೆ ಮತ್ತು ಶುಕ್ರಗ್ರಹ ಪ್ರಬಲವಾಗ್ತಾನೆ, ಹಾಗೂ ಲಕ್ಷ್ಮಿಯೂ ಆಕರ್ಷಣೆ ಆಗುತ್ತಾಳೆ. ಯಾಕಪ್ಪ ಲಕ್ಷ್ಮಿ ಆಕರ್ಷಣೆ ಆಗುತ್ತಾಳೆ ಅಂದರೆ ವಿಷ್ಣು ಭಗವಾನ್ ಅದರಲ್ಲಿ ಸಮೂಹವಾಗಿದ್ದಾರೆ. ವಿಷ್ಣು ಭಗವಾನ್ ವರಹ ರೂಪದಲ್ಲಿ ಇದ್ದಾರೆ. ಹಾಗಾಗಿ ನಿಮಗೆ ಅದರಲ್ಲಿ ವಿಷ್ಣು ಭಗವಾನೇ ಸ್ವಯಂ ಈ ಮಂತ್ರದಿಂದ ಅಭಿಮಂತ್ರಿಸಿದರೆ ಅದರಲ್ಲಿ ವಾಸವಾಗುತ್ತಾರೆ. ವಿಷ್ಣು ಭಗವಾನ್ ಎಲ್ಲಿರ್ತಾರೋ ಅಲ್ಲಿ ಲಕ್ಷ್ಮಿ ತಾನೇ ಆಕರ್ಷಣೆ ಆಗುತ್ತಾಳೆ. ಹಾಗಾಗಿ ಇದನ್ನು ರೆಡಿ ಮಾಡಿಕೊಂಡು ತಾವು ಧಾರಣೆ ಮಾಡುವುದರಿಂದ ತಮಗೆ ಶುಕ್ರಗ್ರಹ ದೋಷ ಏನಾದರೂ ಇದ್ದರೆ ಅದೇ ದೂರವಾಗುತ್ತದೆ. ಮಾಟ ಮಂತ್ರ ಇತ್ಯಾದಿಗಳು ಸಂಪೂರ್ಣವಾಗಿ ಕ್ರಮೇಣವಾಗಿ ನಿಮಗೆ ದೂರ ಆಗುತ್ತದೆ. ಆಮೇಲೆ ನಿಮ್ಮ ಶರೀರ ಸುರಕ್ಷಾ ಕವಚವಾಗಿ ಇದು ಒಂದು ಉಪಯೋಗಕ್ಕೆ ಬರುತ್ತದೆ. ಇದು ಸಾಧಕರಿಗೆ ಮಾಡುವ ವಿಧಾನ. ಹಾಗೂ ನಾರ್ಮಲ್ ವ್ಯಕ್ತಿಗಳನ್ನು ಧರಿಸ್ಬೋದು. ನಾರ್ಮಲ್ ವ್ಯಕ್ತಿಗಳಾದರೂ ಧರಿಸ್ಬೋದು. ಇದರೊಂದು ತುಣುಕನ್ನು ತೆಗೆದುಕೊಂಡು ಅದಕ್ಕೂ ಪಂಚಗವ್ಯದಿಂದ ಅಭಿಷೇಕ ಮಾಡಿ ಇದೇ ಮಂತ್ರದಿಂದ 108 ಸಾರಿ ಅಭಿಮಂತ್ರಿಸಿ ಅದಕ್ಕೆ ಒಂದು ಬೆಳ್ಳಿ ತಾಯ್ತದಲ್ಲಿ ತುಂಬಿ ಭದ್ರಪಡಿಸಿಕೊಂಡು ಅವರು ಧಾರಣೆ ಮಾಡಿದರೆ ಅವರಿಗೂ ಮಾಟ ಮಂತ್ರ ಭೂತ ಪ್ರೇತ ಪಿಶಾಚಿ ತಂತ್ರಿಕ್ರಿಯೆ ಯಾವುದೂ ನಾಟಲ್ಲ. ಆಮೇಲೆ ಲಕ್ಷ್ಮಿ ಅನುಗ್ರಹವಾಗುತ್ತದೆ, ಶುಕ್ರಗ್ರಹ ಜಾಗೃತನೂ ಆಗ್ತಾರೆ. ಇದೊಂದು ಅತ್ಯಂತ ಚಮತ್ಕಾರಿ ಪ್ರಯೋಗವಾಗಿದೆ. ಈ ಪ್ರಯೋಗವನ್ನು ಮಾಡಿ ನೋಡಿ, ನಿಮಗೆ ಇದರ ಪ್ರಭಾವವು ಗೊತ್ತಾಗುತ್ತದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ತೊಂದರೆ ಇದ್ದಲ್ಲಿ ಕಮೆಂಟ್ ಹಾಕಿ. ಧನ್ಯವಾದಗಳು.